Hello aspirants, welcome to India for IAS Mains Answer Writing Basics program. As a part of Mains Answer Writing Basic program, we have initiated daily answer writing practice session for our ongoing batches. In this video, we are going to discuss question and answer approach of the day 37 question. ಡೇ 37 ಕ್ವಶನ್ ಏನಿತ್ತು ಅದರ ಆನ್ಸರ್ ಅಪ್ರೋಚ್ ಏನಿದೆ ಅಂತ ನಾವು ಇವಾಗ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ ಎಕ್ಸ್ಪ್ಲೇನ್ ದಿ ಕನ್ಸೆಪ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನದು ಕನ್ಸೆಪ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದಿಸ್ ಇಸ್ ದಿ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್. ಸೆಕೆಂಡ್ ಪಾರ್ಟ್ ಇದೆ ಇದೇ ಕ್ವಶನ್ ಅಲ್ಲಿ ಏನಿದೆ ಅಂತಂದ್ರೆ ಡಿಸ್ಕಸ್ ದೇರ್ ಫೀಚರ್ಸ್, ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದರ ಫೀಚರ್ಸ್ ಏನಿದೆ ಅಂತ ಡಿಸ್ಕಸ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸೊ ದಿಸ್ ಇಸ್ ದಿ ಸ್ಟ್ರೇಟ್ ಫಾರ್ವರ್ಡ್ ಸಿಂಪಲ್ ಕ್ವಶನ್. ಸೊ ಈ ಕ್ವಶನ್ ನ 10 ಮಾರ್ಕ್ಸ್ ಕೇಳಿದ್ದಾರೆ. ವರ್ಡ್ ಲಿಮಿಟ್ ಬಂದು 150 ವರ್ಡ್ ಲಿಮಿಟ್ಸ್ ಇದೆ. So in the introduction we should write or we should define what are fundamental rights ಅಥವಾ ಫಂಡಮೆಂಟಲ್ ರೈಟ್ಸು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವ ಆರ್ಟಿಕಲ್ ಮತ್ತು ಯಾವ ಪಾರ್ಟಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ ನಾವು ಬರಿಬೇಕಾಗುತ್ತೆ. ಸೊ ಇಲ್ಲಿ ನಾವು ಏನು ಕೊಟ್ಟಿದ್ದೀವಿ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಆರ್ ಅ ಸೆಟ್ ಆಫ್ ರೈಟ್ಸ್ ವಿಚ್ ಆರ್ ಎನ್ಶ್ರೈನ್ಡ್ ಇನ್ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಎಲ್ಲರೂ ನೀವು ಕ್ಲಾಸಲ್ಲಿ ಅಥವಾ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಓದಬೇಕಾದ್ರೆ ಓದಿ ತಿಳ್ಕೊಂಡಿರ್ತೀರ. ಸೊ ಫಂಡಮೆಂಟಲ್ ರೈಟ್ಸ್ ಆರ್ ದೇ ಆರ್ ಪ್ಲೇಸ್ಡ್ ಇನ್ ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆರ್ಟಿಕಲ್ಸ್ ದಟ್ have a provisions regarding fundamental rights ಅಂತ ನೋಡೋದಾದ್ರೆ ಆರ್ಟಿಕಲ್ 12 ಇಂದ ಆರ್ಟಿಕಲ್ 35 ವರೆಗೂ ಇದೆ. ಸೊ ದೀಸ್ ಆರ್ಟಿಕಲ್ಸ್ ದೇ ಗ್ಯಾರಂಟಿ ಸಿವಿಲ್ ಲಿಬರ್ಟೀಸ್ ಆ್ಯಂಡ್ ಪ್ರೊಟೆಕ್ಟ್ ದಿ ಇಂಡಿವಿಜುವಲ್ಸ್ ಅಗೇನ್ಸ್ಟ್ ದಿ ಆರ್ಬಿಟರಿ ಆಕ್ಷನ್ಸ್ ಆಫ್ ದ ಸ್ಟೇಟ್. ಸೊ ಇಷ್ಟು ಬರೆದ್ರೆ ನಮ್ದು ಏನಾಗುತ್ತೆ ಇಂಟ್ರೊಡಕ್ಷನ್ ಆಗುತ್ತೆ. ಸೊ ಈ ಇಂಟ್ರೊಡಕ್ಷನ್ ಜೊತೆಗೆ ನಾವು ಏನಂತ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು, ಅದು ಎಲ್ಲಿ ಪ್ಲೇಸ್ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಮತ್ತೆ ಅದೇಂದ್ರೆ ಏನು ಅಂತ ಡಿಫೈನ್ ಮಾಡ್ತೀವಿ. ಸೊ ಅದರದ್ದು ಎಕ್ಸ್ಪ್ಲನೇಷನ್, ಆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದ್ದಾರೆ. ಮುಂದುವರೆದ ಆ ಕಾನ್ಸೆಪ್ಟ್ನ ನಾವು ಏನಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಿದೀವಿ. ಸೊ ದೀಸ್ ರೈಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ಸ್. ಸೊ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಈ ರೈಟ್ಸು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಫಾರ್ ಮೇಂಟೈನಿಂಗ್ ದಿ ಸ್ಪಿರಿಟ್ ಆಫ್ ಡೆಮೋಕ್ರಸಿ. ಸೊ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಅದರದ್ದು ಸ್ಪಿರಿಟ್, ಕೋರ್ ಫಿಲಾಸಫಿ ಏನಿದೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಎಸೆನ್ಷಿಯಲ್. ಸೊ ದೇ ಆ್ಯಕ್ಟ್ ಆಸ್ ಲಿಮಿಟೇಷನ್ಸ್ ಆನ್ ದ ಪವರ್ ಆಫ್ ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಹತ್ರ ಆರ್ಬಿಟರಿ ಪವರ್ಸ್ ಕೊಟ್ಬಿಟ್ರೆ ಏನು ಮಾಡುತ್ತೆ, ದೇ ವಿಲ್ ಕರ್ಟೆಲ್ ದಿ ಲಿಬರ್ಟೀಸ್ ಆರ್ ರೈಟ್ಸ್ ಆಫ್ ದ ಸಿಟಿಜನ್. ಸೊ ಈ ರೈಟ್ಸ್ ಈ ಗೌರ್ಮೆಂಟ್ದೇನು ಪವರ್ ಇರುತ್ತಲ್ಲ ಆ ಪವರ್ ಮೇಲೆ ಇದು ಲಿಮಿಟೇಷನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಗೌರ್ಮೆಂಟ್ ಸಿಕ್ಕಂಗೆ ಆ್ಯಕ್ಷನ್ಸು ಡಿಸಿಷನ್ಸ್ನ ತಗೊಳ್ಳೋ ಆಗಿಲ್ಲ. ಸೊ ಈ ಗೌರ್ಮೆಂಟ್ ತಗೊಳ್ಳೋಂಥ ಡಿಸಿಷನ್ಸ್ ಏನಾದರೂ ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ ಆ ವ್ಯಕ್ತಿ ಏನು ಮಾಡ್ಬೋದು, ಕೋರ್ಟಿಗೆ ಹೋಗ್ಬೋದು. ಸೊ ದೇ ಆ್ಯಕ್ಟ್ ಆಸ್ ದ ಲಿಮಿಟೇಷನ್ ಆನ್ ದ ಪವರ್ ಆಫ್ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ದೇ ಎನ್ಶ್ಯೂರ್ ಡಿಗ್ನಿಟಿ, ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ ಆಫ್ ದ ಸಿಟಿಜನ್ಸ್. So this in general explains the concept of fundamental rights. So these fundamental rights, they are inspired by the Bill of Rights. USA Constitutional Bill of Rights ಅಂತ ಏನಿದೆ ಅದರಿಂದ ನಾವು ಇನ್ಸ್ಪಿರೇಷನ್ ಮಾಡಿಕೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಆ್ಯಡ್ ಮಾಡಿದ್ದೀವಿ. ದೇ ಫಾರ್ಮ್ ದಿ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯನ್ ಡೆಮೋಕ್ರೆಟಿಕ್ ಸಿಸ್ಟಮ್. ಇಂಡಿಯಾದಲ್ಲಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದರದ ಒಂದು ಬ್ಯಾಕ್ ಬೋನ್ ಆಗಿ, ಬೆನ್ನೆಲುಬಾಗಿ ಇದು ಕೆಲಸ ಮಾಡುತ್ತೆ. ದೇ ಎನ್ಶ್ಯೂರ್ ದಟ್ ಸಿಟಿಜನ್ಸ್ ಕ್ಯಾನ್ ಲಿವ್ ವಿತ್ ಡಿಗ್ನಿಟಿ ಆ್ಯಂಡ್ ಹಾರ್ಮನಿ. So now we will address the second part of the question, that is features of fundamental rights. Fundamental rights features ಏನಿದೆ ಅಂತ ನೋಡೋದಾದ್ರೆ, ಸೊ ಫಸ್ಟ್ ಫೀಚರ್, ದೇ ಆರ್ ಗ್ಯಾರಂಟಿಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಫಂಡಮೆಂಟಲ್ ರೈಟ್ಸ್ ಅನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ್ಯಡ್ ಮಾಡಿರೋದ್ರಿಂದ ಸೊ ದೇ ಆರ್ ಗ್ಯಾರಂಟಿಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೋ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಆ್ಯಕ್ಷನ್ ಕ್ಯಾನ್ ಕರ್ಟೆಲ್ ಫಂಡಮೆಂಟಲ್ ರೈಟ್ಸ್. ದ ಸೆಕೆಂಡ್ ಫೀಚರ್ ಇಸ್ ಜಸ್ಟಿಸೇಬಲ್ ಇನ್ ನೇಚರ್. ಇದರ ಅರ್ಥ ಏನಂತಂದ್ರೆ ನಿಮ್ಮದು ಯಾವುದೇ ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ಸ್ ವಯಲೇಟ್ ಆಗಿದ್ದರೆ ಅವರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಅಪ್ರೋಚ್ ಮಾಡ್ಬೋದು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಫಂಡಮೆಂಟಲ್ ರೈಟ್ಸ್, ದಟ್ ಈಸ್ ದೇ ಆರ್ ಜಸ್ಟಿಸೇಬಲ್ ಇನ್ ನೇಚರ್. ಥರ್ಡ್ ಒನ್, ಅವೈಲಬಿಲಿಟಿ ಅಗೇನ್ಸ್ಟ್ ದ ಸ್ಟೇಟ್. ದ ಫಂಡಮೆಂಟಲ್ ರೈಟ್ಸ್ ಆರ್ ಅವೈಲೇಬಲ್ ಅಗೇನ್ಸ್ಟ್ ದ ಆ್ಯಕ್ಷನ್ ಆಫ್ ಸ್ಟೇಟ್ ವಿಚ್ ವಯಲೇಟ್ ದಿ ಸಿವಿಲ್ ಲಿಬರ್ಟೀಸ್ ಆರ್ ರೈಟ್ಸ್ ಆಫ್ ದ ಪರ್ಸನ್ ಆರ್ ಸಿಟಿಜನ್. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಿಟಿಜನ್ ರೈಟ್ಸ್ ವೈಲೇಟ್ ಆಗಿದ್ದರೆ ಅದರ ಅಗೇನೆಸ್ಟು ಸ್ಟೇಟ್ ಏನು ಆ್ಯಕ್ಷನ್ ತೊಗೊಂಡಿರುತ್ತೆ ಅದರ ಅಗೇನೆಸ್ಟ್ ನಾವೇನು ಮಾಡ್ಬೋದು, ಕೋರ್ಟಿಗೆ ಹೋಗ್ಬೋದು. ಇಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ದೆನ್ ಫೀಚರ್ 4, ದೇ ಆರ್ ನಾಟ್ ಅಬ್ಸಲ್ಯೂಟ್ ಇನ್ ನೇಚರ್. ಅದರ ಅರ್ಥ ಫಂಡಮೆಂಟಲ್ ರೈಟ್ಸ್ ಅಬ್ಸಲ್ಯೂಟ್ ಅಲ್ಲ, ಅದನ್ನು ನಾವು ಏನು ಮಾಡ್ಬೋದು, ವಿತ್ ರೀಸನೇಬಲ್ ರೆಸ್ಟ್ರಿಕ್ಷನ್ ಮುಖಾಂತರ ಆ ಫಂಡಮೆಂಟಲ್ ರೈಟ್ಸ್ನ ನಾವು ಕೆಲವೊಂದಿಷ್ಟು ಸಿಚುವೇಷನಲ್ಲಿ ಕಂಟ್ರೋಲ್ ಮಾಡ್ಬೋದು. ಸ್ಟೇಟ್ ಕ್ಯಾನ್ ರೆಗ್ಯುಲೇಟ್ ದೋಸ್ ರೈಟ್ಸ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್. ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ and they can be suspended during emergency. So that is the fifth feature. Emergency time alli ನಾವು ಫಂಡಮೆಂಟಲ್ ರೈಟ್ಸ್ ನ ಸಸ್ಪೆಂಡ್ ಮಾಡಬಹುದು. ಸೊ ದ ನೆಕ್ಸ್ಟ್ ಫೀಚರ್ ಇಸ್ ಫಂಡಮೆಂಟಲ್ ರೈಟ್ಸ್ ಆರ್ ನೆಗೆಟಿವ್ ಇನ್ ಕ್ಯಾರೆಕ್ಟರ್. ನೆಗೆಟಿವ್ ಇನ್ ಕ್ಯಾರೆಕ್ಟರ್ ಅಂತಂದ್ರೆ ದೇ ಹಿಂಡರ್ ಆರ್ ದೇ ಅಬ್ಸ್ಟ್ರಕ್ಟ್ ದಿ ಆಕ್ಷನ್ ಆಫ್ ದ ಸ್ಟೇಟ್ ವಿಚ್ ವೈಲೇಟ್ ದಿ ಫಂಡಮೆಂಟಲ್ ರೈಟ್ಸ್. ಸೊ ಪ್ರೀವಿಯಸ್ ಇರೋ ಪಾಯಿಂಟ್ಸ್ ಏನಿತ್ತು ಅದಕ್ಕೆ ಇದು ಎಕ್ಸ್ಪ್ಲನೇಷನ್ ಕೊಡುತ್ತೆ. ದಿಸ್ ಇಸ್ ನಾಟ್ ಹೆಡ್ಡಿಂಗ್, ಇದು ನೀವು ಹೆಡ್ಡಿಂಗ್ ಅಂತ ಕನ್ಸಿಡರ್ ಮಾಡಬೇಡಿ, ರಾದರ್ ಇಟ್ ಈಸ್ ಒನ್ ಆಫ್ ದ ಪಾಯಿಂಟ್.
ಸೊ ದ ನೆಕ್ಸ್ಟ್ ಪಾಯಿಂಟ್ ಇಸ್ ದೇ ಆರ್ ಸಬ್ಜೆಕ್ಟ್ ಟು ಅಮೆಂಡ್ಮೆಂಟ್ಸ್. ಫಂಡಮೆಂಟಲ್ ರೈಟ್ಸ್ನ ನಾವು ಅಮೆಂಡ್ಮೆಂಟ್ ಮಾಡಬಹುದು. ಎಕ್ಸಾಂಪಲ್ ಆಗಿ ಏನಂತ ಹೇಳ್ಬೋದು ಅಂತಂದರೆ, ರೈಟ್ ಟು ಪ್ರಾಪರ್ಟಿ ಅನ್ನೋ ಫಂಡಮೆಂಟಲ್ ರೈಟ್ನ ತೆಗೆದು ನಾವು ಅದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ದೆನ್ ಈಕ್ವಾಲಿಟಿ ಆ್ಯಂಡ್ ನಾನ್ ಡಿಸ್ಕ್ರಿಮಿನೇಷನ್. Fundamental rights, they ensure equality of the individuals and they provide provisions for non-discrimination on various grounds. Then fundamental rights, they are available to both citizens as well as non-citizens. ಸೊ ಇಂಡಿಯಾದಲ್ಲಿ ಇರ್ತಕ್ಕಂಥ ಸಿಟಿಜನ್ಸ್ಗೂ ಫಂಡಮೆಂಟಲ್ ರೈಟ್ಸ್ ಅವೈಲೇಬಲ್ ಇದೆ, ನಾನ್ ಸಿಟಿಜನ್ಸ್ಗೂ ಅವೈಲೇಬಲ್ ಇದೆ. ಬಟ್ ಎಲ್ಲ ರೈಟ್ಸು ನಾನ್ ಸಿಟಿಜನ್ಸ್ಗಿಲ್ಲ. ನಾನ್ ಸಿಟಿಜನ್ಸ್ಗೆ ಕೆಲವೊಂದಷ್ಟು ರೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ದೆನ್ ಕಾಂಪ್ರಿಹೆನ್ಸಿವ್ ಕ್ಲಾಸಿಫಿಕೇಶನ್. ಫಂಡಮೆಂಟಲ್ ರೈಟ್ಸ್ನ ನಾವು ಕಾಂಪ್ರಿಹೆನ್ಸಿವ್ ಕ್ಲಾಸಿಫೈ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದರೆ, ರೈಟ್ ಟು ಈಕ್ವಾಲಿಟಿ ಅಂತ ಮಾಡ್ಬೋದು, ರೈಟ್ ಟು ಫ್ರೀಡಮ್ ಅಂತ ಮಾಡ್ಬೋದು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಈ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ದೇ ಆರ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಅ ಕಾಂಪ್ರಿಹೆನ್ಸಿವ್ ಮ್ಯಾನರ್. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಬರೆದ್ಮೇಲೆ ವಿ ಹ್ಯಾವ್ ಟು ರೈಟ್ ಕನ್ಕ್ಲೂಷನಲ್ಲಿ ಏನು ಬರೀಬೋದು? ಫಂಡಮೆಂಟಲ್ ರೈಟ್ಸ್ ಆರ್ ಕಾರ್ನರ್ ಸ್ಟೋನ್ ಆಫ್ ದಿ ಇಂಡಿಯನ್ ಡೆಮೋಕ್ರಸಿ. ಸೊ ದೇ ಎಂಪವರ್ ಇಂಡಿವಿಜುವಲ್ಸ್, ಎನ್ಶೋರ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ದೇ ಸರ್ವ್ ಆಸ್ ಅ ಚೆಕ್ ಆನ್ ದಿ ಆರ್ಬಿಟ್ರರಿ ಯೂಸ್ ಆಫ್ ಪವರ್ ಬೈ ದ ಸ್ಟೇಟ್. ಸೊ ಅದ್ರ ಸಿಗ್ನಿಫಿಕೆನ್ಸ್ ಏನಿದೆ ಅದನ್ನು ನಾವು ಮೆನ್ಷನ್ ಮಾಡೋದ್ರ ಮುಖಾಂತರ ಆನ್ಸರ್ನ ನಾವು ಕನ್ಕ್ಲೂಡ್ ಮಾಡಬೇಕು. So in this video we have discussed the day 37 question and answer approach. So the topic for day 38 is again fundamental rights. Thank you for watching. See you in the next video. Till then, happy answer writing.